ಅಲ್ಲಮ್ಮ, ಇವತ್ತು ನಮ್ಮ ಮನೆಗೆ ಬರ್ತಾ ಇರೋದು ಯಾರು ಗೊತ್ತಾ? ಕುಂಭಕೋಣ ಮಠದ ಪೀಠಾಧಿಪತಿಗಳು ರಾಘವೇಂದ್ರ ಸ್ವಾಮಿ ಗುರುಗಳು. ಅವರು ಮಹಾಪಂಡಿತರು, ವೀಣಾ ವಿದ್ವಾಂಸರು, ಸರಸ್ವತಿ ಪುತ್ರರು. ಅವರ ಆಶೀರ್ವಾದ ನಮ್ಮ ಮನೆಯವ್ರಿಗಷ್ಟೇ ಅಲ್ಲ, ಊರಿನವರು ಎಲ್ರಿಗೂ ಸಿಗಬೇಕು. ಅವರ ಪಾದಸ್ಪರ್ಶದಿಂದ ನಮ್ಮೂರಿನಲ್ಲಿ ಮಳೆ ಬೆಳೆ ಸಮೃದ್ಧವಾಗಿ ಆಗಬೇಕು. ಎಲ್ಲೂ ಲೋಪವಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಆಗ್ಲಮ್ಮ. ನಾನು ಹಣ್ಣಿನ ತಟ್ಟೆ ತಿನ್ನೋದು ತರ್ತೀನಿ. ಅಮ್ಮ ನಮಸ್ತೆ. ಬನ್ನಿ ಬನ್ನಿ ಅಮ್ಮ, ಬನ್ನಿ ಅಮ್ಮ, ಬನ್ನಿ. ಓ ಬರಬೇಕು ಬರಬೇಕು ಬರಬೇಕು. ಓ ತಿರುಮಲಾಚಾರ್ಯರು ಬರಬೇಕು ಬರಬೇಕು. ತಾವು ಎಲ್ಲಿ ಬರೋದೇಲೋ ಅನ್ಕೊಬಿಟ್ಟಿದ್ದೆ. ಬರದೇ ಇರೋದಕ್ಕಾಗತ್ತೆಯೇ? ಎಷ್ಟೇ ಆದರೂ ನಾವು ಭೋಜನ ಪ್ರಿಯರಲ್ಲವೇ? ಏಯ್, ಭೋಜನ ಪ್ರಿಯ ಅಲ್ವೋ ಅವಿವೇಕಿ, ಬಹು ಜನಪ್ರಿಯ. ಎರಡೂ ಒಂದೇ ಅಲ್ವಾ ಗುರುಗಳೇ? ಹುಚ್ಚಬಾಯ್. ಅದು ಅಲ್ಲದೆ ಬರ್ತಾ ಇರೋ ಮಹಾಗುರುಗಳ ಮಹಿಮೆ ಏನು, ಜನಪ್ರಿಯತೆ ಏನು ನಾವು ತಿಳ್ಕೊಳ್ಳೋದು ಬೇಡವೇ? ತಿಳ್ಕೋಬೇಕು. ಏನ್ ತಾವು ಒಬ್ಬರೇ ಬಂದ್ಬಿಟ್ಟಿದ್ದೀರಿ? ಜೊತೆ ನಾವು ಬಂದಿದ್ದೀವಲ್ಲ. ಅಯ್ಯೋ ನೀವಲ್ರಯ್ಯ, ಇವ್ರು ಮನೆಯವ್ರನ್ನ ಕೇಳಿದೆ. ಯಾವ ಮನೆಯವ್ರನ್ನ? ಚಿಕ್ಕ ಮನೆಯವರು ದೊಡ್ಡ ಮನೆಯವರು? ಏಯ್ ಮುಚ್ಚಳ ಬಾಯಿ ಸಾಕು. ಅವರೇ ನಮ್ಮ ಮನೆ ವಾಸ್ತು ಕೇಳಿದ್ರಂದ್ರ? ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಹಾಗಾಗಿ ಈ ಅಯೋಗ್ಯರನ್ನ ಕರ್ಕೊಂಡು ನಾನು ಬಂದೆ. ಎಲ್ಲಿ ದೇಸಾಯಿಯವ್ರು ಕಾಣಿಸ್ತಾ ಇಲ್ಲ? ಅಯ್ಯೋ ತಮ್ಮ ಆಗಮನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನಡೀರಿ ನಡೀರಿ ನಡೀರಿ. ಆಹಾ, ಎಷ್ಟು ಚೆನ್ನಾಗಿ ಕಾಣ್ತೀವಿ ಶ್ರೀಧರ. ನಿಂಗೆ ನನ್ನ ಎದುರೇ ಆಗ್ತದೆ. ಲಕ್ಷ್ಮಿ ಬಾ ಇಳಿ. ಅವರೇ ಪೂಜೆ ಮುಗಿಯೋ ಮಠ ಇವನ್ ಇಂಜೋಡಿನೇ ಇರಲಿ ಜೋಪಾನ. ಆಗ್ಲಿ ಅವರೇ. ಚಿಕ್ಕ ಯಜಮಾನ್ರೆ, ನಿಮ್ಗೆ ಲಡ್ಡು ಕೊಡ್ತೀನಿ, ಬರ್ರಿ ಬರ್ರಿ. ಲಕ್ಷ್ಮಿ, ಪೂಜೆ ಮುಗ್ದು ನೈವೇದ್ಯ ಆಗೋ ಮಠ ಇವಾಗ ಲಡ್ಡು ಕೊಡಬೇಡ. ಆಯ್ತವರೇ. ಹಾಂ, ಮುಖ್ಯವಾಗಿ ಇವ ಅಡುಗೆ ಮನೆ ಕಡೆ ಬರಬಾರ್ದು, ಹಂಗೆ ನೋಡ್ಕೊ. ಆಗ್ಲಿ ಅವರೇ. ನಾನು ಬರ್ತೀನವ. ಬ್ಯಾಡ ಕೃಷ್ಣ, ನೀ ಇಲ್ಲೇ ಇರಪ್ಪ. ಲಕ್ಷ್ಮಿ, ನಾ ಹೊಕ್ಕಿನಿ, ನೀವು ನೋಡ್ಕೊ. ಹಾಂ ಆಯ್ತವರೇ. ಭಟ್ರೆ, ತಾಜಾ ಹಣ್ಣುಗಳನ್ನೇ ಹಾಕಿ. ಯಾಲಕ್ಕಿ ಲವಂಗ ಮುಂದಾಗಿರ್ಲಿ, ಸ್ವಲ್ಪ ಬೆಲ್ಲ ಹದವಾಗಿರ್ಲಿ. ನಮ್ಮ ತೋಟದ ಹಣ್ಣುಗಳು ತುಂಬ ರುಚಿಯಾಗಿರ್ತದೆ. ನೀವೇನು ಚಿಂತೆ ಮಾಡಬೇಡಿ, ತಯಾರಿ ಒಪ್ಪಿಗೆ ಮಾಡ್ತೀವಿ ನಾವು. ರಾಘವೇಂದ್ರ ತೀರ್ಥರು ಇದನ್ನು ಒಪ್ಕೊಂಡ್ಬಿಟ್ರೆ ಅದೇ ನಮ್ಮ ಭಾಗ್ಯ. ಪೂಜೆಗೆ ಎಲ್ಲವೂ ಸಿದ್ಧವಾಗಿದೆ. ಮಗು ಎಲ್ಲಿ? ಚಿಂತೆ ಮಾಡಬೇಡಿ, ಮಗುನ ನೋಡ್ಕೊಳ್ಳೋದಕ್ಕೆ ಹೇಳಿದ್ದೀನಿ. ನಡಿ. ಶ್ರೀ ರಾಘವೇಂದ್ರ ತೀರ್ಥರಿಗೆ, ಶ್ರೀ ರಾಘವೇಂದ್ರ ತೀರ್ಥರಿಗೆ, ಶ್ರೀ ರಾಘವೇಂದ್ರ ತೀರ್ಥರಿಗೆ, ಶ್ರೀ ರಾಘವೇಂದ್ರ ತೀರ್ಥರಿಗೆ, ಶ್ರೀ ರಾಘವೇಂದ್ರ ತೀರ್ಥರಿಗೆ. ರಾಘವೇಂದ್ರ ತೀರ್ಥರಿಗೆ, 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 ರಾಘವೇಂದ್ರ ತೀರ್ಥರಿಗೆ.
ರಾಘವೇಂದ್ರ ತೀರ್ಥರಿಗೆ 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 ಆಚಾರ್ಯರೇ, ಗೋವಿಂದ ಮಾಧವ, ಆಹಾ, ಈ ಕಾಡು ದಾರಿಯಲ್ಲೂ ಪ್ರಾಣದೇವರ ದರ್ಶನ ಆಗಿರೋದು ನಮ್ಮೆಲ್ಲರ ಭಾಗ್ಯ. ಇನ್ನು ನಮ್ಮ ಬಿಡಾರ ಈ ಪ್ರಾಣದೇವರ ಸನ್ನಿಧಿಯಲ್ಲೇ. ಏನು ಪ್ರಾಣದೇವರ ಸನ್ನಿಧಿಯಲ್ಲ? ಪ್ರಾಣದೇವರು ಸರಿ, ಇಲ್ಲಿ ಪ್ರಾಣಿಗಳು ಇರುತ್ತಲ್ವೇ? ಪ್ರಾಣಿಗಳು ನಮ್ಮಂತೆಯೇ ಜೀವಿಗಳಲ್ವ ಭೋಗೇಂದ್ರ? ಪೂರ್ವದಲ್ಲಿ ಮನುಷ್ಯರು ಕೂಡ ಪ್ರಾಣಿಗಳ ಜೊತೆನೇ ಸಹಜೀವನ ನಡೆಸ್ತಾ ಇದ್ರು. ಹಾಗಂತ ಹುಲಿ ಸಿಂಹಗಳ ಜೊತೆ ವಾಸ ಮಾಡೋಕ್ಕಾಗುತ್ತೆ? ಸಂಕಲ್ಪವಿದ್ದರೆ ಎಲ್ಲವೂ ಸಾಧ್ಯ. ಇವತ್ತು ಪ್ರಾಣದೇವರ ಸನ್ನಿಧಿಯಲ್ಲೇ ನಮ್ಮ ವಾಸ. ಇದು ಎಂಥ ಆಟ ಗುರುಗಳೇ! ಮುಂದಿನ ಊರಿಗೆ ಹೋಗಿದ್ರೆ ಭಕ್ತರ ಮನೆಯಲ್ಲಿ ಭವ್ಯ ಭೋಜನ, ಸುಪ್ಪತ್ತಿಗೆ ಮೇಲೆ ಸುಖ ನಿದ್ರೆ ಸಿಗ್ತಾ ಇತ್ತು. ಇಲ್ಲಿ ಬಿಡಾರ ಹೂಡಿ ಹುಲಿನೋ ಸಿಂಹನೋ ಬಂದು ಹೊತ್ತೊಯ್ದ್ರೆ ಗತಿಯೇನು ಗುರುಗಳೇ? ಭೋಗೇಂದ್ರ, ಶ್ರೀ ಗುರುಗಳ ರಕ್ಷಾ ಕವಚ ಇರುವಾಗ ಯಾಕೆ ಭಯ? ಹುಲಿ ಬಂದರೂ ಅದನ್ನು ಹಿಡಿದು ಹಾಲು ಕರೆದು ಪ್ರಾಣದೇವರಿಗೆ ಅಭಿಷೇಕ ಮಾಡ್ತಾರೆ. ಅಭಿಷೇಕನೇ ಆಗುತ್ತೋ ಇಲ್ಲ ನನ್ನ ರಕ್ತಾಭಿಷೇಕ ಆಗುತ್ತೋ ಗೊತ್ತಾಗ್ತಿಲ್ವಲ್ಲ ಗೋವಿಂದ. ಪ್ರಾಣದೇವ, ಗಂಧಮಾದನ ಪರ್ವತದಲ್ಲಿ ಭೀಮಸೇನ ದೇವರಿಗೆ ದರ್ಶನ ಕೊಟ್ಟ ಹಾಗೆ ಈ ಕಾಡು ನೆಲದಲ್ಲಿ ನಮಗೆ ದರ್ಶನವನ್ನಿತ್ತಿದ್ದೀಯ. ಅಂದರೆ ನಿನ್ನ ಅಂತರಂಗದಲ್ಲಿ ಏನೋ ಸಂಕಲ್ಪವಿರಲೇಬೇಕು. ನಿನ್ನ ಸಂಕಲ್ಪ ಏನೇ ಇರಲಿ ಅದನ್ನು ಯಶಸ್ವಿಗೊಳಿಸುವ ಶಕ್ತಿ ಕೊಡು ತಂದೆ.